ನಮಸ್ಕಾರ ಎಲ್ರಿಗೂ. ಹೆಂಗಿದೆ ಈ ಆ್ಯಂಗಲ್? ಸಕ್ಕತ್ತಾಗಿದೆಯಲ್ಲ. ಇವತ್ತು ಹೆವಿ ಬಿಸಿಲಿದೆ, ಹಂಗಾಗಿ ನಿಮಗೆಲ್ರಿಗೂ ವ್ಲಾಗಿಗೆ ಸುಸ್ವಾಗತ ಗಾಯ್ಸ್. ಇದೆಲ್ಲ ನಮ್ಮ ಮನೆಯಿಂದ ಹೋಗೋ ದಾರಿ, ಅದೇ ಮೈನ್ ರೋಡು. ಅಲ್ಲೇ ಬಸ್ ಸ್ಟಾಪ್ ಇರೋದು, ಇಲ್ಲೇ ಬಸ್ ಸ್ಟಾಪು. ಇದೇ ನಮ್ಮ ಮನೆ ಪಕ್ಕದಲ್ಲಿರೋ ಬಸ್ ಸ್ಟಾಪ್ ಇದು. ಇಲ್ಲಿಂದನೇ ನಾವು ಬಸ್ಸಲ್ಲಿ ಹತ್ಕೊ ಹೋಗೋದು. ರೋಡ್ ಕ್ರಾಸ್ ಮಾಡೋರಿಗೆ ಎಷ್ಟು ನೀಟಾಗಿ ವೆಹಿಕಲ್ ಎಲ್ಲ ನಿಲ್ಸ್ಕೊಡ್ತಾರೆ ಗೊತ್ತಾ. ಇಲ್ಲಿ ಬಸ್ಗಳೆಲ್ಲ ಡಬಲ್ ಡೆಕ್ಕರು. ಅದೇ ಗ್ರಾಮಗಳ ಕಡೆ ಎಲ್ಲ ಹೋಗೋದಾದ್ರೆ ಇದಕ್ಕಿಂತ ಸಣ್ಣ ಬಸ್ ಇರ್ತವೆ. ಮತ್ತೆ ಒಂದೊಂದು ಏರಿಯಾಗಳಿಗೂ ವೈಸು ಸಣ್ಣ ಸಣ್ಣ ಬಸ್ಗಳು ಬಿಡ್ತಾರೆ. ಲಂಡನ್ ಸೈಡ್ ಎಲ್ಲ ಡಬಲ್ ಡೆಕ್ಕರ್ ಬಸ್ಗಳನ್ನ. ಮೋಡ ಎಲ್ಲ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ನಮ್ಮ ಮನೆ ಪಕ್ಕದಲ್ಲೇ ಇರೋ ಒಂದು ರೆಸಾರ್ಟ್ ಇದು. ಬಂದ್ಬಿಟ್ಟು ಎಲ್ಲಿಗೆ ಹೋಗಿರೋದು ಅಂತ ಏನು ಗೊತ್ತಿಲ್ಲ. ಒಳ್ಳೆ ವೆದರ್ ಇರೋ ಕಾರಣ ಸುಮ್ಮನೆ ಹಂಗೆ ಇಳಿದಿರೋದು ಮನೆಯಿಂದ. ಎಲ್ಲಾರು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಸ್ವಲ್ಪ ಗಾಳಿ ಎಲ್ಲ ಆಡ್ಲಿ ಅಂತ ಮನೇಲಿ ಕೂತು ಬೇಜಾರು. ಇದು ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಂದು 5 ನಿಮಿಷ ದೂರದಲ್ಲಿ ನಡ್ಕೊ ಬಂದ್ರೆ ಇದೇ ಮೈನ್ ಸೆಂಟರ್. ಇಲ್ಲಿಂದನೇ ನಮಗೆ ಲಂಡನ್ ಸೈಡ್ ಆಕ್ಸೆಸ್ ಇರೋದು. ಆ ಕಡೆ ಸೈಡ್ ಲಂಡನ್ ಸೈಡಿಗೆ. ಈ ಕಡೆಗೆ ನಾನು ಇದುವರೆಗೂ ಹೋಗಿಲ್ಲ. ಮುಂಚೆ ವರ್ಕಿಗೆಲ್ಲ ಹೋಗ್ತಾ ಇದೆ ಈ ಸೈಡ್ ಅಲ್ಲಿ, ಇಲ್ಫೋರ್ಡ್ ಸೈಡಿಗೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ದಾಟ್ ಹೋಗ್ಬೋದು. ಇಲ್ಲಿ ಯಾವುದೇ ತರದ್ದು ಟ್ರಾಫಿಕ್ ಸಿಗ್ನಲ್ ಏನು ಆಟೋಮೆಟಿಕ್ ಆಗಿರಲ್ಲ. ನಾವೇ ಬಟನ್ ಪ್ರೆಸ್ ಮಾಡಿಕೊಂಡು ದಾಟ್ ಬರ್ಬೋದು. ಗ್ರೀನ್ ಸಿಗ್ನಲ್ ಆಗುತ್ತೆ. ನನಗೆ ಈ ಏರಿಯಾ ಭಾಳ ಇಷ್ಟ. ಯಾವಾಗಲೂ ಈ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ನಾನು ಅನ್ಕೊಳ್ತೀನಿ, ಈ ಏರಿಯಾದಲ್ಲಿ ಎಲ್ಲರೂ ಮನೆ ಸಿಕ್ಕಿದ್ರೆ ಭಾಳ ಉಪಕಾರ ಆಗೋದು. ಯಾಕೆ ಅಂತ ಹೇಳಿದ್ರೆ ಮಗಳಿಗೆ ಇಲ್ಲೇ ಸ್ಕೂಲ್ ಇದೆ ಪಕ್ಕದಲ್ಲಿ, ಅಲ್ಲಿ ಬಿಟ್ಟು ಓದಿಸ್ಬೋದು. ಪ್ಲೇ ಗ್ರೌಂಡ್ ಇದೆ. ನಾವು ಇವಾಗಿರೋ ಏರಿಯಾದಲ್ಲಿ ಅಷ್ಟು ಮಕ್ಕಳಿಗಿರೋ ಸ್ಕೂಲು ಸ್ವಲ್ಪ ದೂರದಲ್ಲಿದೆ, ಡಿಸ್ಟೆನ್ಸಲ್ಲಿದೆ. ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದೆ. ಸ್ವಲ್ಪ ದೂರ ನಡೆದಿದ್ದೆ, ಹೊಟ್ಟೆ ಹಸಿತ್ತು, ಏನಾದ್ರು ತಿನ್ನಬೇಕು ಅನ್ನಿಸ್ತು. ಆ ಕಡೆ ನೋಡಿದಾಗ ಬರ್ಗರ್ ಕಿಂಗ್ ಇದೆ. ಆ ಕಡೆ ಹೋಗಿ ಬರ್ಗರ್ ತಗೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಮುಂದಿನ ಪ್ರಯಾಣ ಮಾಡೋಣ. ಇದೇ ಇಲ್ಲಿದು ರಿಟೇಲ್ ಪಾರ್ಕು. ಇಲ್ಲೇ ನಾನು ಬಂದು ಶಾಪಿಂಗ್ ಎಲ್ಲ ಮಾಡೋದು. ಇಲ್ಲೆಲ್ಲ ಅಂಗಡಿಗಳು ಇದ್ದಾವೆ, ಯಾವುದು ಬೇಕು ನಿಮಗೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲೇ. ಎಲ್ಲೂ ಹೋಗೋದು ಬೇಡ. ನಮ್ಮ ಮನೆಯಿಂದ ಒಂದು 10 ನಿಮಿಷ ದೂರದಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಇದು. ಆರ್ಡರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಟಿದ್ದೀನಿ. ಎಲ್ಲರೂ ಹೋಗಿ ಕೂತು ಆರಾಮಾಗಿ ತಿನ್ನೋಣ ಬನ್ನಿ. ಇದೇ ಟೋಟನಮ್ ಹಿಲಲ್ಲಿರೋ ಬಸ್ ಸ್ಟ್ಯಾಂಡ್. ಇದು ನೀಟಾಗಿದೆ ಅಲ್ವಾ? ಅದು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್. ಅದು ಎಷ್ಟು ನೀಟಾಗಿ ಕವರ್ ಮಾಡಿದ್ದಾರೆ, ಏನು ಕಾಣಬಾರ್ದು ಅಂತ ಹೊರಗಡೆಗೆ. ಇಲ್ಲಿ ನೋಡಿ, ಇಲ್ಲಿ ರೈಲ್ವೆ ಹಳಿಗಳೆಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಡಬಲ್ ಡೆಕ್ಕರ್ ಬಸ್ ಇರುತ್ತೆ ಲಂಡನಲ್ಲೆಲ್ಲ ಅಂತ. ಅದೇ ಗ್ರಾಮಗಳಿಗೆ ಹೋದರೆ ಈ ಥರ ಸಣ್ಣ ಸಣ್ಣ ಬಸ್ ನೋಡ್ಬೋದು ನಿಮಗೆ. ಬಟ್ ಇದು ಗ್ರಾಮ ಅಲ್ಲ ಆ್ಯಕ್ಚುಲಿ. ಇದು ಒಂದೊಂದು ಸ್ಟ್ರೀಟ್ಗಳಿಗೆ. ಲಂಡನಲ್ಲಿ ಮನೆಗಳಿಗೆ ರೆಂಟ್ ಜಾಸ್ತಿ ಅನ್ಕೊಂಡು ಎಲ್ಲರೂ ಹೌಸ್ ಬೋಟನ್ನು ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ರೆಂಟ್ ಕಡಿಮೆ ಇರುತ್ತೆ. ನಿಮಗೆ ನೋಡ್ಬೋದು, ದಾರುದ್ದಕ್ಕೂ ನಿಂತಿದೆ ಹೌಸ್ ಬೋಟ್ಗಳು. ಇಲ್ಲಿ ನೋಡಿ, ಇಲ್ಲಿ ಫೆಸಿಲಿಟಿ ಹೆಂಗಿದೆ ನೋಡಿ. ಆ ಕಡೆ ಆ ರೋಡ್ ಬಂದ್ಬಿಟ್ಟು ಬಸ್ಸು ಕಾರ್ಗಳಿಗೆ ಓಡಾಡಲಿಕ್ಕೆ, ಇದು ಬಂದ್ಬಿಟ್ಟು ಸೈಕಲ್ ಎಲ್ಲ ಓಡಾಡಲಿಕ್ಕೆ. ಇದು ನಡೆಯೋವೆ. ಇದು ವಾಲ್ಥಮ್ಸ್ಟೋ ವೆಟ್ಲ್ಯಾಂಡ್ ಪಾರ್ಕ್. ಇದು ಏನಂತ ಹೇಳೋ ಅಷ್ಟೇನಿಲ್ಲ, ಸುಮ್ಮನೆ ಜಸ್ಟ್ ಒಂದು ಲೇಕ್ ಇದೆ. ಆ ಕಡೆ ಲೇಕ್ ಇದೆ, ಅಲ್ಲಿ ಟ್ರೈನ್ ಓಡಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಲೇಕ್ ಇದೆ. ಪೀಸ್ಫುಲ್ ಆಗಿ ಬಂದು ನೇಚರ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಇರೋರಿಗೆ ಬಹಳ ಸಖತ್. ವಾಲ್ಥಮ್ಸ್ಟೋ ವೆಟ್ಲ್ಯಾಂಡ್ಸ್ ಅದರದ್ದು ಆಫೀಸ್ ಬಂದ್ಬಿಟ್ಟು ಅಲ್ಲಿದೆ ನೋಡಿ. ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ ನನಗೂ, ನಾನು ಫಸ್ಟ್ ಟೈಮ್ ಇಲ್ಲಿಗೆ. ಇಲ್ಲಿ ನೋಡಿ, ವಾಲ್ಥಮ್ಸ್ಟೋ ವೆಟ್ಲ್ಯಾಂಡ್ಸ್ ಇದು. ಅದ್ರ ಮೇಲೆ ಹೆಂಗ್ ಬರ್ದಿದ್ದಾರೆ ನೋಡಿ, ವಾಲ್ಥಮ್ಸ್ಟೋ ವೆಟ್ಲ್ಯಾಂಡ್ಸ್. ಇದು ಟ್ರೈನ್ ಹೋಗೋದು, ಇದ್ರ ಮೇಲಿಂದ ಟ್ರೈನ್ ಹೋಗುತ್ತೆ. ವಾಲ್ಥಮ್ಸ್ಟೋ ವೆಟ್ಲ್ಯಾಂಡ್ಸ್ ಅಂದ್ರೆ ಇಲ್ಲಿ ಟ್ರಕ್ಕಿಂಗ್ ಎಲ್ಲ ನಡೆಯೋ ಜಾಗ. ಆಕ್ಚುಲಿ ಸೈಕ್ಲಿಂಗ್ ಜಾಸ್ತಿ ನಡೆಯುತ್ತೆ ಇಲ್ಲಿ. ಇಲ್ಲಿ ನೋಡಿ, ಮುಂದೆ ಬಂದಿದೆ ಸ್ವಲ್ಪ ಒಂದು ಸಣ್ಣಕ್ಕೆ ಒಂದು ಪಾರ್ಕ್ ತರ ಮಾಡಾಕಿದ್ದಾರೆ. ಬಟ್ ಆ ಕಡೆನೂ ಇದೆ. ಇನ್ನು ಮುಂದಕ್ಕೆ ಫುಲ್ಲು ಗಾರ್ಡನ್ ರೀತಿ ಬಂದು ಕೂತು ಆರಾಮಾಗಿ ರಸ್ ಮಾಡ್ಲಿಕ್ಕೆಲ್ಲ ಸಖತ್ತಾಗಿರೋ ಜಾಗ. ಸಣ್ಣ ಕುಂತ್ಕೊಳಕ್ ಕ್ಲೀನ್ ಏನ್ ಮಾಡಿಲ್ಲ ಇವರು, ಗಲೀಜಿದೆ. ಬಟ್ ಹೋಗೋ ದಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೆಂಗ್ ಹೋಗೋದು ನೋಡಿ, ಸಖತ್ತಾಗಿದೆಯಲ್ಲ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡಾಕಿದ್ದಾರೆ. ಇಲ್ಲಿ ನೋಡಿ, ಕಲರ್ ಬಾತುಕೋಳಿ ಅಲ್ಲೆರಡು ಕೂತಿದಾವೆ, ಇಲ್ಲೆರಡು ನಿಂತಿದೆ. ಇದಕ್ಕೆ ವಾಲ್ಥಮ್ಸ್ಟೋ ವೆಟ್ಲ್ಯಾಂಡ್ಸ್ ಅನ್ನೋದು. ಅಷ್ಟು ಸೂಪರ್ ಆಗಿರೋ ಕಾರಣ, ಎಲ್ಲ ಕಡೆ ಗ್ರೀನರಿಯಿಂದ ತುಂಬಿರೋ ಕಾರಣ. ಮತ್ತೆ ಆ ಕಡೆ ನೋಡಿದ್ರೆ ಸಣ್ಣಕ್ಕೊಂದು ಕೊಳ ಇಲ್ಲ ಕೆರೆ ಅನ್ಬೋದು. ಈ ಕಡೆ ಲ್ಯಾಂಡ್ ಇದೆ, ಆ ಕಡೆ ಬೆಟ್ಟ ಆಗಿದೆ, ಈ ಕಡೆ ಲ್ಯಾಂಡ್ ಇದೆ. ವೆಟ್ಲ್ಯಾಂಡ್ಸ್. ಇಲ್ಲಿ ಬಂದು ಫಿಶಿಂಗ್ ಎಲ್ಲ ಮಾಡ್ಬೋದು. ಬ್ಯಾಕ್ ಗ್ರೌಂಡ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ವಾ? ಅಲ್ಲಿ ನೋಡಿ ಅಲ್ಲಿ ಸಕ್ಕತ್ತಾಗಿದೆ. ಇಲ್ಲಿ ಬಂದು ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಜನಗಳು. ನೋಡಿ, ಇಂಥ ಹೌಸ್ ಬೋಟ್ ಗಳಲ್ಲೆಲ್ಲ ರೆಂಟ್ ತುಂಬಾ ಕಡಿಮೆ ಇರುತ್ತೆ. ಇಂಥ ಮನೆಗಳಿಗಿಂತ ಇಂಥ ಹೌಸ್ ಬೋಟ್ಗಳೇ ರೆಂಟ್ ಸ್ವಲ್ಪ ಕಡಿಮೆ. ಯಾವ ತರ ಅಂತ ಹೇಳಿದ್ರೆ 1600 ಪೌಂಡ್ಸ್ ಇಂಥ ಮನೆಗೆಲ್ಲ ಇದ್ರೆ, ಇಲ್ಲೆಲ್ಲ ಒಂದು 800 ಪೌಂಡಿಗೆಲ್ಲ ಸಿಕ್ಬಿಡುತ್ತೆ 1 ಬೆಡ್ರೂಮ್ ಹೌಸ್ ಬೋಟ್ ಎಲ್ಲ. ಅಲ್ಲಿ ನೋಡಿ, ಅಲ್ಲಿ ಮನೆ ಹೋಗೋದು, ಕಯಾಕಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಿರೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಸಕ್ಕತ್ತ ಮಾಡ್ತಾ ಇದ್ದಾರೆ ಕಯಾಕಿಂಗ್. ಹೋದ್ರು ಅವ್ರ ಕಡೆಗೆ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಚ್ ನಡೀತಾ ಇರೋದು ಇವತ್ತು ಕಯಾಕಿಂಗ್ ಇಂದು. ಎಷ್ಟು ಸಕ್ಕತ್ತಾಗಿ ಕಯಾಕ್ ಮಾಡ್ತಿದ್ದಾರೆ ಅಂತ. ಏನ್ ಫ್ಲೋ ಇದೆ ನೋಡಿ. ಇದೇ ಕ್ರೋಲ್ಯಾಂಡ್ ಪಾರ್ಕು. ರೆಸ್ಟ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋನ ಫುಲ್ಲಾಗಿ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.